ಹಲೋ ಎಲ್ರಿಗೂ, ಇವತ್ತು ನಾನು ಹೊರಟಿರೋದು ಕುತ್ತಾರಲ್ಲಿರೋ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ. ನಾನು ಏನೋ ಒಂದು ಅಂದ್ಕೊಂಡಿದ್ದೆ ಅಜ್ಜನ ಹತ್ರ, ಅದು ಬೇಗ ಆಯಿತು ಅಂತ ಅಂದ್ಬಿಟ್ಟು ನಾನು ಅಜ್ಜನ ಹತ್ರ ಹೋಗಿದ್ದು. ಇವತ್ತು ನಾನು ಬೆಳಗ್ಗೆ ಆದಷ್ಟು ಬೇಗ ರೀಚ್ ಆದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗೋಷ್ಟೊಳಗಡೆ ಆ್ಯಂಡ್ ನಾನು ಮೇಘನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಮೇಘ ಬರೋಷ್ಟೊಳಗಡೆ ಟೈಮ್ ಆಗೋಗಿತ್ತು, ಆಲ್ರೆಡಿ 9 ಗಂಟೆ ಆಗಿತ್ತು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಇವಾಗ ಎಣ್ಣೆನ ಮಾರ್ತಾ ಇಲ್ಲ, ಅಂದರೆ ಡ್ರಿಂಕ್ಸ್ನ ಮಾರ್ತಾ ಇಲ್ಲ, ಸ್ವಲ್ಪ ದಿವಸ ಬ್ಯಾನ್ ಮಾಡಿದಾರಂತೆ. ಅದಕ್ಕೆ ನೀವು ಯಾರಾದರೂ ಹೋಗೋರಿದ್ರೆ ಎಣ್ಣೆನ ಬೆಂಗಳೂರಿಂದನೇ ತಗೊಂಡೋಗಿ, ಇಲ್ಲಾಂತಂದರೆ ಅಲ್ಲಿ ನಿಯರ್ ಬೈ ಬಾರಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಆದಿ ಸ್ಥಳಕ್ಕೆ. ಆ್ಯಂಡ್ ಇಲ್ಲಿ ಪ್ರಾರ್ಥನೆ ಇವತ್ತು ನಡೀತಿದ್ದರಿಂದ ಜನನೂ ಕೂಡ ತುಂಬ ರಶ್ ಇದ್ರು. ನನಗಂತೂ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಆಗುತ್ತೆ. ನೆನ್ನೆ ಎಷ್ಟು ಮನಸ್ಸು ತಳಮಳದಿಂದ ಇತ್ತು ಗೊತ್ತಾ, ಬಟ್ ಇಲ್ಲಿಗೆ ಹೋಗಿ ಬಂದಿದ್ದಕ್ಕೆ ಮನಸ್ಸು ಒಂಥರ ನಿರಾಳ ಅನಿಸುತ್ತೆ. ಇದೇ ಫಸ್ಟ್ ಟೈಮ್ ಅಲ್ಲ, ನಾನು ಸುಮಾರು ಸತಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿದ್ದೀನಿ. ನನಗೆ ಅಲ್ಲಿಗೆ ಹೋಗಿ ಬಂದಮೇಲೆ ಏನಾದರೂ ಒಂದು ನನ್ನ ಲೈಫಲ್ಲಿ ಒಳ್ಳೇದು ನಡೆಯುತ್ತೆ. ಅದಕ್ಕೆ ನಾನು ಯಾವಾಗಲೂ ಅಜ್ಜನನ್ನು ನಂಬ್ತೀನಿ ಆ್ಯಂಡ್ ಯಾವಾಗಲೂ ಅಜ್ಜನ ಹತ್ರ ಹೋಗಿ ಬರ್ತಾ ಇರ್ತೀನಿ. ನೀವ್ಯಾರಾದರೂ ಅಜ್ಜನ ಹತ್ರ ಹೋಗೋರಿದ್ರೆ ಅಫೋರ್ಡಬಲ್ ಪ್ರೈಸಸ್ಗೆ ಅಲ್ಲಿ ರೂಮ್ ಕೂಡ ಸಿಗುತ್ತೆ, ನೀವು ಫ್ರೆಶ್ ಅಪ್ ಆಗಿ ರೆಡಿ ಆಗೋಕೆ. ಇನ್ನು ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ಯೂಟ್ಯೂಬಲ್ಲಿ ನಾನು ಫುಲ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.